ಮುಟ್ಟಾದಾಗ ದೇವಸ್ಥಾನಕ್ಕೆ ಹೋದರೆ ಏನಾಗುತ್ತದೆ? ಅಶುದ್ಧತೆಯ ಭಯವೇ? ಈ ವಿಡಿಯೋ ನೋಡಿ ನಿಮ್ಮ ಗೊಂದಲ ಬಗೆಹರಿಸಿಕೊಳ್ಳಿ. ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಕಡ್ಡಾಯವಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈ 5 ದಿನಗಳಲ್ಲಿ ನಾವು ತಿಳಿದೋ ತಿಳಿಯದೆಯೋ ಮಾಡುವ ತಪ್ಪುಗಳಿಂದ ಋತು ದೋಷ, ಸಂತಾನ ದೋಷ ಮತ್ತು ಪಿತೃದೋಷಗಳು ಉಂಟಾಗುತ್ತವೆಯಂತೆ. ಈ ದೋಷಗಳಿಂದ ನಿಮ್ಮ ಪತಿಯ ಆಯುಷ್ಯವು ಕಡಿಮೆಯಾಗುತ್ತದೆ. ಆದ್ದರಿಂದ ನೆಲಸರಿಯ ಸಮಯದಲ್ಲಿ ಮಹಿಳೆಯರು ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳು ಹಾಗೂ ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ನೆಲಸರಿ ಬಂದ ತಕ್ಷಣ ಮೊದಲು ತಲೆಸ್ನಾನ ಮಾಡುತ್ತಾರೆ. ಆದರೆ ಹೀಗೆ ಅಪ್ಪಿತಪ್ಪಿಯೂ ಮಾಡಬೇಡಿ. ಮುದ್ದಾದ ಮೊದಲ 3 ದಿನಗಳು ತಲೆಸ್ನಾನ ಮಾಡಬಾರದು ಎಂದು ವೈದ್ಯರು ಸೂಚಿಸುತ್ತಾರೆ. ಏಕೆಂದರೆ ಮೊದಲ 3 ದಿನ ಮಹಿಳೆಯರ ದೇಹದಲ್ಲಿ ಉಷ್ಣಾಂಶ ಹೆಚ್ಚಿರುತ್ತದೆ. ಈ ಸಮಯದಲ್ಲಿ ತಲೆಸ್ನಾನ ಮಾಡಿದರೆ ದೇಹದ ಉಷ್ಣತೆ ಇದ್ದಕ್ಕಿದ್ದಂತೆ ಕಡಿಮೆಯಾಗಿ ರಕ್ತಸ್ರಾವ ನಿಲ್ಲುವುದು ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಆದ್ದರಿಂದ ಮಹಿಳೆಯರು 4ನೇ ಅಥವಾ 5ನೇ ದಿನ ಮಾತ್ರ ತಲೆಸ್ನಾನ ಮಾಡಬೇಕು. 4ನೇ ದಿನ ಬೆಳಿಗ್ಗೆ ಮಾಡುವ ತಲೆಸ್ನಾನವನ್ನು ಶುದ್ಧಿ ಸ್ನಾನ ಎನ್ನುತ್ತಾರೆ. ಹಾಗೆಯೇ 5ನೇ ದಿನವೂ ತಲೆಸ್ನಾನ ಮಾಡಿದರೆ ಮುಟ್ಟಿನ ಮೈಲಿಗೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ನೀರಿನಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡಿದರೆ ಜಾತಕ ದೋಷಗಳು ದೂರವಾಗುತ್ತವೆ. 5ನೇ ದಿನ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮನೆಯಲ್ಲಿ ಅರಿಶಿನದ ನೀರನ್ನು ಚಿಮುಕಿಸಬೇಕು. 5ನೇ ದಿನದಿಂದ ಮನೆಯಲ್ಲಿ ದೀಪಾರಾಧನೆ ಮಾಡಬಹುದು ಮತ್ತು ದೇವಸ್ಥಾನಗಳಿಗೂ ಹೋಗಬಹುದು. ಬೀರುವನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನೆಲಸರಿಯ ಸಮಯದಲ್ಲಿ ಅಪ್ಪಿತಪ್ಪಿಯೂ ಬೀರುವನ್ನು ಮುಟ್ಟಬೇಡಿ. ಇಲ್ಲದಿದ್ದರೆ ಮನೆಯ ಸಂಪತ್ತು ನಾಶವಾಗುತ್ತದೆ. ಒಂದು ವೇಳೆ ದೇವಸ್ಥಾನಕ್ಕೆ ಹೋದಾಗ ಹಠಾತ್ತನೆ ಪೀರಿಯಡ್ಸ್ ಆದರೆ ತಕ್ಷಣವೇ ದೇವಸ್ಥಾನದಿಂದ ಹೊರಬನ್ನಿ. ಏನಾದರೂ ದೋಷವಿದ್ದರೆ ಕ್ಷಮಿಸು ಎಂದು ಮನಸ್ಸಿನಲ್ಲಿಯೇ ದೇವರನ್ನು ಪ್ರಾರ್ಥಿಸಿ ನಮಸ್ಕರಿಸಿ. ಹಾಗೆಯೇ ವ್ರತಗಳನ್ನು ಮಾಡುವಾಗ ಪೀರಿಯಡ್ಸ್ ಆದರೆ ತಕ್ಷಣ ಪೀಠದಿಂದ ಏಳಬೇಕು. ಮುಟ್ಟಿನ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಬಾರದು, ಮನೆಯಲ್ಲಿ ದೀಪ ಹಚ್ಚಬಾರದು ಮತ್ತು ದೇವರ ಫೋಟೋಗಳನ್ನು ಮುಟ್ಟಬಾರದು. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದೈವಶಕ್ತಿ ಕ್ಷೀಣಿಸುತ್ತದೆ. ಅಲ್ಲದೆ ಮದುವೆ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬಾರದು. ಅನಿವಾರ್ಯವಾಗಿ ಹೋಗಬೇಕಾದ ಸಂದರ್ಭ ಬಂದರೆ 4ನೇ ದಿನ ತಲೆಸ್ನಾನ ಮಾಡಿದ ನಂತರ ಹೋಗಬಹುದು. ಇನ್ನು ನೆಲಸರಿಯ ಸಮಯದಲ್ಲಿ ಅಪ್ಪಿತಪ್ಪಿಯೂ ತುಳಸಿ ಗಿಡವನ್ನು ಮುಟ್ಟಬಾರದು, ನೀರು ಹಾಕಬಾರದು ಮತ್ತು ತುಳಸಿ ಗಿಡದ ಹತ್ತಿರವೂ ಸುಳಿಯಬಾರದು. ಇಲ್ಲದಿದ್ದರೆ ಪವಿತ್ರವಾದ ತುಳಸಿ ಗಿಡ ಒಣಗಿ ಹೋಗುವ ಸಾಧ್ಯತೆ ಇರುತ್ತದೆ. ಪೂಜಿಸುವ ತುಳಸಿ ಗಿಡ ಒಣಗಿದರೆ ಅದು ದೋಷವೆಂದು ಪಂಡಿತರು ಹೇಳುತ್ತಾರೆ. ಹಳೆಯ ಕಾಲದ ಆಚಾರಗಳ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಅಡುಗೆ ಮಾಡಬಾರದು ಎಂಬ ನಿಯಮವಿದೆ. ಮೊದಲ 3 ದಿನ ಮಹಿಳೆಯರು ಅಡುಗೆ ಮಾಡಬಾರದು. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಮೊದಲನೇ ದಿನವಾದರೂ ಅಡುಗೆಯಿಂದ ದೂರವಿರಿ. ಮುಟ್ಟಾದ ಮೊದಲ ದಿನ ಅಡುಗೆ ಮನೆಗೆ ಕಾಲಿಡಬಾರದು. ನಮ್ಮ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಅಗ್ನಿದೇವರು ನೆಲೆಸಿರುತ್ತಾರೆ. ಮುಟ್ಟಿನ ಸಮಯದಲ್ಲಿ ದೇವತಾ ವಿಗ್ರಹಗಳನ್ನು, ಪೂಜಾ ಸಾಮಗ್ರಿಗಳನ್ನು ಅಥವಾ ತುಳಸಿ ಗಿಡವನ್ನು ಸ್ಪರ್ಶಿಸಿದರೆ ಬಹಿಷ್ಟು ದೋಷ ಉಂಟಾಗುತ್ತದೆ. ಇದರಿಂದ ಮನೆಯ ದೈವಶಕ್ತಿ ಕಡಿಮೆಯಾಗಿ ನೀವು ಮಾಡುವ ಪೂಜೆಗಳಿಗೆ ಫಲ ಸಿಗುವುದಿಲ್ಲ ಮತ್ತು ಸಂಪತ್ತು ನಾಶವಾಗುತ್ತದೆ. ಈ ಸಮಯದಲ್ಲಿ ದಂಪತಿಗಳು ದೈಹಿಕವಾಗಿ ಒಂದಾಗಬಾರದು. ಮುಟ್ಟಿನ ಸಮಯದಲ್ಲಿ ಬ್ರಹ್ಮಚರ್ಯ ಪಾಲಿಸದಿದ್ದರೆ ವಂಶದೋಷ ಉಂಟಾಗಿ ಹುಟ್ಟುವ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಅಥವಾ ಅಂಗವೈಕಲ್ಯ ಉಂಟಾಗುವ ಅಪಾಯವಿದೆ ಎಂದು ಪುರಾಣಗಳು ಎಚ್ಚರಿಸುತ್ತವೆ. ಹಾಗೆಯೇ ಕೆಲವು ನಂಬಿಕೆಗಳ ಪ್ರಕಾರ ಮೊದಲ 3 ದಿನ ಪತಿ ಪತ್ನಿ ಒಟ್ಟಿಗೆ ಕುಳಿತು ಊಟ ಮಾಡಬಾರದು. ಮಹಿಳೆಯರು ತಮ್ಮ ಪತಿಗೆ ಅನ್ನವನ್ನು ಬಡಿಸಬಾರದು ಎನ್ನಲಾಗುತ್ತದೆ. ಅರಿಶಿನ್ ಕುಂಕುಮಗಳು ಅಮ್ಮನವರ ಸ್ವರೂಪವಾದ್ದರಿಂದ ಈ ಸಮಯದಲ್ಲಿ ಅವುಗಳನ್ನು ಮುಟ್ಟಬಾರದು. ಉಪ್ಪನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸುವುದರಿಂದ ಉಪ್ಪನ್ನು ಕೂಡ ಮುಟ್ಟಬಾರದು.
ಇನ್ನು ನೆಲಸರಿಯ ಸಮಯದಲ್ಲಿ ಮಹಿಳೆಯರು ಅಡುಗೆ ಮನೆಯ ಎಲ್ಲಾ ವಸ್ತುಗಳನ್ನು ಮುಟ್ಟಬಾರದು. ಆದ್ದರಿಂದ ಮೊದಲೇ ಸ್ವಲ್ಪ ಅಕ್ಕಿಯನ್ನು ತೆಗೆದು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಏಕೆಂದರೆ ಪೂಜೆ ಮಾಡುವಾಗ ಅಕ್ಕಿಯಿಂದ ದೇವರಿಗೆ ನೈವೇದ್ಯ ತಯಾರಿಸುತ್ತೇವೆ. ಆದ್ದರಿಂದ ಅಕ್ಕಿಯ ರಾಶಿಯನ್ನು ಮುಟ್ಟದೆ ಇರುವುದು ಒಳ್ಳೆಯದು. ಹಾಗೆಯೇ ಮುಟ್ಟಿನ ಸಮಯದಲ್ಲಿ ಧರಿಸುವ ಬಟ್ಟೆಗಳನ್ನು ಪ್ರತ್ಯೇಕವಾಗಿ ಇಡಬೇಕು. ಅವುಗಳನ್ನು ದೈನಂದಿನ ಬಟ್ಟೆಗಳೊಂದಿಗೆ ಬೆರೆಸಬಾರದು. ಮಹಿಳೆಯರು ಹೆಚ್ಚಾಗಿ ಪೂಜೆ ಮಾಡುವುದರಿಂದ ಮುಟ್ಟಿನ ಸಮಯದಲ್ಲಿ ಧರಿಸಿದ ಬಟ್ಟೆಗಳನ್ನು ಪೂಜೆಯ ಸಮಯದಲ್ಲಿ ಧರಿಸಿದರೆ ಫಲ ಸಿಗುವುದಿಲ್ಲ. ಮೊದಲ 3 ದಿನ ಹೊಸ್ತಿಲು ದಾಟಿ ಹೊರಗೆ ಹೋಗಬಾರದು ಮತ್ತು ತಲೆಗೆ ಎಣ್ಣೆ ಹಚ್ಚಬಾರದು. ಪವಿತ್ರವಾದ ಕುಂಕುಮ, ವಿಭೂತಿ ಅಥವಾ ಗಂಧದ ಬೊಟ್ಟನ್ನು ಧರಿಸಬಾರದು. ಜಡೆಯಲ್ಲಿ ಹೂವು ಮುಡಿಯುವುದು, ಕಾಲುಗಳಿಗೆ ಅರಿಶಿನ ಹಚ್ಚುವುದು ಮಾಡಬಾರದು. ಅಲ್ಲದೆ ಮೊದಲ 3 ದಿನಗಳಲ್ಲಿ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದನ್ನು ಮಾಡಬಾರದು. ಈ ಸಮಯದಲ್ಲಿ ಅಡುಗೆ ಮಾಡುವುದು ಅಥವಾ ಪಿತೃ ಕಾರ್ಯಗಳಲ್ಲಿ ಪಾಲ್ಗೊಂಡರೆ ಪಿತೃ ದೇವತೆಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಇದರಿಂದ ಪಿತೃದೋಷ ಉಂಟಾಗಿ ಮನೆಯ ಅಭಿವೃದ್ಧಿ ಕುಂಠಿತವಾಗುತ್ತದೆ. ನೆಲಸರಿ ಪೂರ್ಣಗೊಂಡ ನಂತರ ಅಂದರೆ 5ನೇ ದಿನ ಮಹಿಳೆಯರು ಕಡ್ಡಾಯವಾಗಿ ತಲೆಗೆ ಸಾಂಬ್ರಾಣಿ ಧೂಪ ಹಾಕಿಕೊಳ್ಳಬೇಕು. 5ನೇ ದಿನ ಸ್ನಾನದ ನಂತರ 1 ಸಣ್ಣ ಅರಿಶಿನದ ಉಂಡೆಯನ್ನು ನುಂಗಬೇಕು. ಇದರಿಂದ ಮೈಲಿಗೆ ದೋಷ ನಿವಾರಣೆಯಾಗಿ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತದೆ. 5ನೇ ದಿನ ಕಡ್ಡಾಯವಾಗಿ ಅಭ್ಯಂಗನ ಸ್ನಾನ ಮಾಡಬೇಕು. ಅಂದರೆ ಇಡೀ ದೇಹಕ್ಕೆ ಎಣ್ಣೆ ಅಥವಾ ನಲುಗು ಹಚ್ಚಿ ಸ್ನಾನ ಮಾಡಬೇಕು. ಮುತ್ತೈದೆಯರು 5ನೇ ದಿನ ಹಳೆಯ ಗಾಜಿನ ಬಳೆಗಳನ್ನು ತೆಗೆದು ಹೊಸ ಬಳೆಗಳನ್ನು ಧರಿಸಬೇಕು. ಹೊಸ ಬಳೆಗಳನ್ನು ಕೊಳ್ಳಲು ಸಾಧ್ಯವಾಗದಿದ್ದರೆ ಹಳೆಯ ಬಳೆಗಳನ್ನೇ ಅರಿಶಿನದ ನೀರಿನಲ್ಲಿ ತೊಳೆದು ಧರಿಸಬಹುದು. ಮುಟ್ಟಿನ ಸಮಯದಲ್ಲಿ ಹೂವಿನ ಗಿಡಗಳನ್ನು ಮುಟ್ಟಬಾರದು. ಬಹಳಷ್ಟು ಮಹಿಳೆಯರು ಕೂದಲನ್ನು ಬಿಟ್ಟುಕೊಳ್ಳುತ್ತಾರೆ. ಆದರೆ ಈ ಸಮಯದಲ್ಲಿ ಕೂದಲನ್ನು ಹರಡಿ ಬಿಡಬಾರದು. ಇದರಿಂದ ದುಷ್ಟ ಶಕ್ತಿಗಳ ಪ್ರಭಾವ ಉಂಟಾಗುವ ಭಯವಿರುತ್ತದೆ. ಮಂಗಲಸೂತ್ರವನ್ನು ಬದಲಾಯಿಸಬಾರದು ಅಥವಾ ಕುತ್ತಿಗೆಯಿಂದ ತೆಗೆಯಬಾರದು. ಉಪ್ಪಿನಕಾಯಿ ಜಾಡಿಗಳನ್ನು ಮುಟ್ಟಬಾರದು. ಮುಟ್ಟಿದರೆ ಉಪ್ಪಿನಕಾಯಿ ಹಾಳಾಗುತ್ತದೆ. ಭಗವದ್ಗೀತೆ, ರಾಮಾಯಣದಂತಹ ಪವಿತ್ರ ಗ್ರಂಥಗಳನ್ನು ಮುಟ್ಟಬಾರದು. ದೈಹಿಕವಾಗಿ ಪೂಜೆ ಮಾಡದಿದ್ದರೂ ಮನಸ್ಸಿನಲ್ಲಿಯೇ ದೇವರ ಮಂತ್ರಗಳನ್ನು ಜಪಿಸಬಹುದು. ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚುವ ಅಭ್ಯಾಸವಿದ್ದರೆ ಆ ಸಮಯದಲ್ಲಿ ನಿಮ್ಮ ಪತಿಯ ಕೈಯಿಂದ ದೀಪ ಹಚ್ಚಿಸಬಹುದು. ಆರೋಗ್ಯದ ವಿಷಯಕ್ಕೆ ಬಂದರೆ ಮುಟ್ಟಿನ ಸಮಯದಲ್ಲಿ ಅತಿಯಾದ ಖಾರವಿರುವ ಆಹಾರ ಸೇವಿಸಬಾರದು. ಇದು ಹೊಟ್ಟೆ ನೋವನ್ನು ಹೆಚ್ಚಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಶುಭ ಕಾರ್ಯಗಳಿಗಾಗಿ ಪೀರಿಯಡ್ಸ್ ಮುಂದೂಡಲು ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಇದು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಹೊಟ್ಟೆ ನೋವು ಹೆಚ್ಚಿದ್ದರೆ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ದಾಲ್ಚಿನ್ನಿ ಪುಡಿ ಬೆರೆಸಿ ಕುಡಿದರೆ ನೋವು ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ಭಾರವಾದ ವಸ್ತುಗಳನ್ನು ಎತ್ತಬಾರದು. ಇಲ್ಲದಿದ್ದರೆ ಗರ್ಭಾಶಯದ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ. ವ್ಯಾಯಾಮ ಮಾಡುವುದು ಅಥವಾ ತೂಕ ಎತ್ತುವುದರಿಂದ ಹೊಟ್ಟೆ ನೋವು ಹೆಚ್ಚಾಗಬಹುದು. ಟೀ ಅಥವಾ ಕಾಫಿ ಅತಿಯಾಗಿ ಕುಡಿಯಬೇಡಿ. ಉಪ್ಪು ಹೆಚ್ಚಿರುವ ಆಹಾರ, ಆಲೂಗಡ್ಡೆ ಮತ್ತು ಉಪ್ಪಿನಕಾಯಿಗಳನ್ನು ಸೇವಿಸಬೇಡಿ. ಇವುಗಳಿಂದ ದೇಹದಲ್ಲಿ ಊತ ಕಾಣಿಸಿಕೊಳ್ಳಬಹುದು. ರಕ್ತಹೀನತೆ ಉಂಟಾಗದಂತೆ ತಡೆಯಲು ಕಬ್ಬಿನಾಂಶ ಹೆಚ್ಚಿರುವ ಸೊಪ್ಪುಗಳು, ಬೆಲ್ಲ ಮತ್ತು ಶೇಂಗಾ ಬೀಜಗಳನ್ನು ಸೇವಿಸಬೇಕು. ದಿನಕ್ಕೆ ಕನಿಷ್ಠ 3 ಲೀಟರ್ ನೀರು ಕುಡಿಯಬೇಕು. ಸ್ನಾನಕ್ಕೆ ಉಗುರು ಬೆಚ್ಚಗಿನ ನೀರನ್ನೇ ಬಳಸಿ. ಇದರಿಂದ ರಕ್ತ ಪರಿಚಲನೆ ಸುಧಾರಿಸಿ ಸ್ನಾಯುಗಳ ನೋವು ಕಡಿಮೆಯಾಗುತ್ತದೆ. ದೇಹಕ್ಕೆ ವಿಶ್ರಾಂತಿ ಅಗತ್ಯವಿರುವುದರಿಂದ ಕನಿಷ್ಠ 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಮಹಿಳೆಯರು ತಣ್ಣನೆಯ ನೆಲದ ಮೇಲೆ ಕುಳಿತುಕೊಳ್ಳಬಾರದು. ಇದು ಗರ್ಭಾಶಯಕ್ಕೆ ಹಾನಿ ಮಾಡುತ್ತದೆ. ನೆಲಸರಿಯಲ್ಲಿ ನಾವು ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿರಬಹುದು. ಆದ್ದರಿಂದ 5ನೇ ದಿನ ದೋಷ ನಿವಾರಣೆಗಾಗಿ ಬಡವರಿಗೆ ಹಣ್ಣು ಮತ್ತು ದಕ್ಷಿಣೆಯನ್ನು ದಾನ ಮಾಡಿ. ಇದರಿಂದ ದೋಷಗಳು ನಿವಾರಣೆಯಾಗುತ್ತವೆ. ಹಳೆಯ ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವ ಪದ್ಧತಿ ಇತ್ತು. ಮುಟ್ಟಿನ ಸಮಯದಲ್ಲಿ ನದಿಯ ನೀರು ಕಲುಷಿತಗೊಳ್ಳಬಾರದು ಎಂಬ ಕಾರಣಕ್ಕೆ ಅಂದು ದೇವಸ್ಥಾನಕ್ಕೆ ಪ್ರವೇಶ ನೀಡುತ್ತಿರಲಿಲ್ಲ. ಏನೇ ಇರಲಿ,
ಈ ಸಮಯದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಸಿಗಲಿ ಎಂಬ ಉದ್ದೇಶದಿಂದಲೇ ಇಂತಹ ಆಚಾರಗಳನ್ನು ಮಾಡಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ.